Good morning students, welcome to the class. In the previous class I discussed about the middle terms and some problems on middle terms. So today I discussed about the problems on finding the coefficient of some x power. So ಇಲ್ಲಿ ನಿಮಗೆ x power 2 x power 5 ಈ ಥರ ಏನೋ ಒಂದು ಎಕ್ಸ್ಪ್ಯಾನ್ಷನ್ ಅಲ್ಲಿ ಇರುತ್ತೆ, ಎಕ್ಸ್ ಪವರ್ ಸಮಥಿಂಗ್ ಏನೋ ವ್ಯಾಲ್ಯೂ ಇರುತ್ತೆ. ಸೊ ಅದ್ರದ್ದು ಕೋಎಫಿಷಿಯೆಂಟ್ನ ನೀವು ಫೈಂಡ್ ಔಟ್ ಮಾಡಬೇಕು. ನಾನು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಹೋದಾಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ನನಗೆ ಹೇಳೋದಕ್ಕಿಂತ ಸಿ ಹಿಯರ್ ವಾಟ್ ಇಸ್ ದ ಪ್ರಾಬ್ಲಮ್. ಫೈಂಡ್ ದ ಟರ್ಮ್ ಕಂಟೈನಿಂಗ್ x to the power of -4 in the expansion. So here we have to find the coefficient of x power -4. The term containing x to the power of -4 and also the coefficient of x to the power of -4 both are same. ಅಂದ್ರೆ ಏನು, ಈ ಒಂದು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋದಾಗ ನಮಗೆ ಎಲ್ಲೋ ಒಂದ್ ಕಡೆ ಎಕ್ಸ್ ಪವರ್ -4 ಬರುತ್ತೆ. ಆ ಎಕ್ಸ್ ಪವರ್ -4 ನ ಕೋಎಫಿಷಿಯಂಟ್ ಅಂದ್ರೆ ಅದ್ರ ಮುಂದೆ ಏನ್ ಬಂದಿರುತ್ತೆ. ನಾವು ಇವಾಗ ಯಾವುದೋ ಒಂದು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋದ್ರೆ ನಮಗೆ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x square plus 3x to the power of 3 plus 4x to the power of 4 ಈ ತರ ಬಂದಿತ್ತು ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ನ ಕೋಎಫಿಷಿಯಂಟ್ ಏನಂದ್ರೆ 3 ಅಂತ ಹೇಳ್ತೀವಿ. ಅಥವಾ ಫೈಂಡ್ ದ ಟರ್ಮ್ ಕಂಟೈನಿಂಗ್ ಎಕ್ಸ್ ಕ್ಯೂಬ್ ಅಂದ್ರೆ ಎಕ್ಸ್ ಕ್ಯೂಬ್ ನ ಹೊಂದಿರುವಂತ ಟರ್ಮ್ ಯಾವುದು ಅಂದ್ರೆ ದಟ್ ಈಸ್ 3 ಅಂತ. 3 ಇಸ್ ದ ಟರ್ಮ್ ಕಂಟೈನಿಂಗ್ ಎಕ್ಸ್ ಕ್ಯೂಬ್ ನ ಹೊಂದಿರುವಂತ ಟರ್ಮ್ ಯಾವುದು ಅಂದ್ರೆ ದಟ್ ಈಸ್ 3 ಅಂತ. ಸೊ ನಾವಿಲ್ಲಿ ಅದನ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನ? ಸೊ ಇಟ್ಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಆಕ್ಚುಲಿ ನಾವೀಗ ಆಲ್ರೆಡಿ ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡ್ತಾ ಹೋಗಿದೀವಿ ಆಸ್ ಇಟ್ ಈಸ್ ಅದೇ ತರನೇ ನಾವಿಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅಬ್ಸರ್ವ್ ಹಿಯರ್ ಹೌ ಟು ಫೈಂಡ್ ದಿಸ್ ಒನ್. ಸೊ ಇದು ನಿಮಗೆ ಜನರಲ್ ಟರ್ಮ್ ಇಂದ ಎಕ್ಸ್ಪ್ಯಾನ್ಷನ್ ಗೊತ್ತಿದೆ. ಯು ಆರ್ ಆಲ್ ನೋ ಅಬೌಟ್ ಹೌ ಟು ಫೈಂಡ್ ದ ಜನರಲ್ ಟರ್ಮ್ ಇಂದ ಎಕ್ಸ್ಪ್ಯಾನ್ಷನ್. ಹಿಯರ್ ಆಲ್ಸೋ ಐ ಯೂಸ್ ದ ಜನರಲ್ ಟರ್ಮ್ ಇಂದ ಎಕ್ಸ್ಪ್ಯಾನ್ಷನ್ ಅಂಡ್ ಫೈಂಡ್ the term containing the x to the power of -4. See here a means root x. Sorry, x means root x. A means -2 divided by x into root x. x minus a whole power n ಅಂತ ಹೇಳ್ತೀವಲ್ವಾ. Compare this with x plus a whole power n. Compare this with x plus a whole power n. So at the place of x, here we have root x, and at the place of a, -2 divided by x root x. And what about n? So n is equal to 12. So we know that tr plus 1 is equal to ncr, x to the power of n minus r into a to the power of r. So this is the general term in the expansion. Now substitute all the terms. So tr plus 1 as it is ಹಾಗೆ ಇರಲಿ. n means 12, so 12 c r right as it is. X means root x, so root x whole to the power of n means 12 minus r into a means -2 divided by x into root x whole to the power of r. ನೋಡಿ ಇಷ್ಟು ಆಸ್ ಇಟ್ ಈಸ್ ಹೀಗೆ ಬರ್ಕೊಳ್ಬೇಕು. ಅಲ್ಲಿ ನಾನು ಎಕ್ಸ್ ಎನ್ ಎ ಇಷ್ಟು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಅಂದ್ರೇನು, ಎ ಅಂದ್ರೇನು, ಎನ್ ಅಂದ್ರೇನು ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಜನರಲ್ ಟರ್ಮ್ಗೆ. ನಾವು ಸಿಂಪ್ಲಿಫೈ ದಿಸ್. ಸೊ ಇದನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕು. ನೋಡಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ ಆಗಲಿ, ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂತ ಹೇಳಿ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಅದರಲ್ಲಾಗ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎಕ್ಸ್ ಗೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು. ಹೇಗೆ ಸಿಂಪ್ಲಿಫಿಕೇಶನ್? ಎಕ್ಸ್ ನ ಕರೆಕ್ಟ್ ಆಗಿ ಎಕ್ಸ್ ಒಂದ್ ಕಡೆ ಇರಬೇಕು. ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ರೂಟ್ ಎಕ್ಸ್ ಈ ತರ ಎಲ್ಲ ಇದೆ. ಅದೆಲ್ಲ ನಾವೇನ್ ಮಾಡ್ಬೇಕು, ಕ್ಲಬ್ ಮಾಡಿ ಒಂದು ಟರ್ಮ್ ಬರೋ ಹಾಗೆ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡ್ತೀವಿ? ಅಬ್ಸರ್ವ್ ಹಿಯರ್. ವಿ ಆರ್ ಆಲ್ ನೋ ಅಬೌಟ್ ದಿಸ್ ರೂಟ್ ಎಕ್ಸ್. ಸೊ ರೂಟ್ ಎಕ್ಸ್ ಇಸ್ ನಥಿಂಗ್ ಬಟ್ x to the power of 1/2. So I write this root x as x to the power of 1/2 and whole to the power of 12 minus r into, now operate this whole power r to term wise. So -2 divided by x into root x whole to the power of r ಇದೆ. ಸೊ ಅದಕ್ಕೆ ನಾನು ಹೋಲ್ ಪವರ್ r ನ ಟರ್ಮ್ ವೈಸ್ ಆಪರೇಟ್ ಮಾಡಿದ್ರೆ -2 to the power of r divided by x to the power of r into root x means x power 1/2 whole to the power of r. So observe carefully. ನಾನು ಎಲ್ಲಾ ಟರ್ಮ್ಸ್ ಗುನು ಟರ್ಮ್ ವೈಸ್ ಹೋಲ್ ಪವರ್ ನ ಆಪರೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದೀನಿ,
ಸಮ್ ಮತ್ತೆ ಡಿಫರೆನ್ಸ್ ಅಲ್ಲಿ ಇದ್ರೆ ಆಪರೇಟ್ ಮಾಡೋ ಹಾಗಿಲ್ಲ, ಪ್ರಾಡಕ್ಟ್ ಅಥವಾ ಡಿವಿಷನ್ ಅಲ್ಲಿ ಇದ್ರೆ ನಾವು ಆಪರೇಟ್ ಮಾಡಬಹುದು. ಸೊ 12CR x to the power of 1 by 2 whole to the power of 12 minus r means x to the power of term wise multiplication ಮಾಡ್ಕೊಂಡ್ರೆ 12 by 2 ಆಗುತ್ತೆ. 12 by 2 ಅಂದ್ರೆ 2 1s are 2 6s are, that is 6 minus r divided by 2. ನೋಡಿ 12 into 1 ಅಂದ್ರೆ 12, 12 by 2 means 6, 1 into r is r divided by 2, so minus ಇದೆ, so minus x to the power of 6 minus r by 2 into minus 2 whole to the power of r ಹಾಗಿರಲಿ divided by x to the power of r into x to the power of ಇದನ್ನ ನೋಡಿ ಒಟ್ಟಿಗೆ ಬರೀತೀನಿ. Take this x power r to numerator, so that becomes x to the power of minus r into ಇದೇನಾಗುತ್ತೆ x to the power of r by 2. 1 by 2 into r means r by 2. So take that x to the power of r by 2 to numerator, that becomes x to the power of minus r by 2. So r by 2 denominator ಅಲ್ಲಿರೋದು numerator ಗೆ ಹೋದ್ರೆ ಮೈನಸ್ ಆಗುತ್ತೆ. ಸೊ ಅಬ್ಸರ್ವ್ ಹಿಯರ್ x x x ಮೂರದು ಬೇಸ್ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ರೆ ನಾವು ಪವರ್ ಆಡ್ ಮಾಡ್ತೀವಿ. ಇಲ್ಲಿ minus 2 to the power of r ನ ಹಾಗೆ ಬರ್ಕೋಣ. ಬೇಸ್ ಸೇಮ್ ಇದ್ರೆ ಪವರ್ ಆಡ್ ಮಾಡ್ತೀವಿ. ಸೊ ಹಾಗಾಗಿ x to the power of 6 minus r by 2 minus r by 2. ನೋಡಿ ಅಷ್ಟನ್ನು ನಾನು ಸಮ್ ತಗೋತಾ ಇದ್ದೀನಿ. ಬೇಸ್ ಸೇಮ್ ಇದೆ, ಸೊ ಹಾಗಾಗಿ ಪವರ್ ತಗೋತಾ ಇದ್ದೀನಿ, ಪವರ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 12CR minus 2 to the power of r into x to the power of, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, 6 minus r by 2 minus r by 2 ಇದೆ. ಸೊ ಇದಕ್ಕೆ LCM ತಗೊಳ್ಳೋದು, 2 is the LCM, ಹೌದಾ? ಸೊ 2 into 6 ಅಂದ್ರೆ 12 minus r minus 2 into r ಅಂದ್ರೆ 2r minus r. So that is 12 as it is ಹಾಗೆ ಇರುತ್ತೆ. minus r minus 2r ಅಂದ್ರೆ minus 3r, minus 3r minus r means minus 4r divided by 2. So 2 in the term wise divide ಮಾಡಿದ್ರೆ 2 1s are 2 6s are minus 2 2s are 4. So 6 minus 2r ಆಗುತ್ತೆ. So this is x to the power of 6 minus 2r. So this is tr plus 1. ನೋಡಿ ಅಬ್ಸರ್ವ್ ಮಾಡಿ, here we have to find the term containing x to the power of minus 4. x power minus 4 ಇರುವಂತ ಟರ್ಮ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ನಮಗೆ ಏನ್ ಬಂದಿದೆ ಅಂತ ಅಬ್ಸರ್ವ್ ಮಾಡಬೇಕು. here we got x to the power of 6 minus 2r. x ಪವರ್ ಅಲ್ಲಿ ಏನಿದೆ 6 minus 2r ಇದೆ. ಬಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, x to the power of minus 4 ನ ಕೋಎಫಿಷಿಯಂಟ್ ನ ನಾವು ಫೈಂಡ್ ಔಟ್ ಮಾಡ್ತಿರೋದು. ಅಲ್ಲಿಗೆ ಈ ಪವರ್ ಏನಿದೆ 6 minus 2r ಅನ್ನೋದು minus 4 ಆಗಬೇಕು. ಸೊ ಇದು 6 minus 2r ಅನ್ನೋದು minus 4 ಆದ್ರೆ ಮಾತ್ರ x ಪವರ್ minus 4 ನ ಕೋಎಫಿಷಿಯಂಟ್ ಏನು ಅಂತ ಹೇಳೋದಕ್ಕಾಗೋದು. ಸೊ ಈ ತರದ ಪ್ರಾಬ್ಲಮ್ಸ್ ನಲ್ಲಿ ನೀವೇನ್ ಮಾಡ್ಬೇಕಂದ್ರೆ ನೋಡಿ, ಇಷ್ಟು ಸಿಂಪ್ಲಿಫಿಕೇಶನ್, x ಸಿಂಪ್ಲಿಫೈ ಆಗಿ ಈ ಫಾರ್ಮೆಟಿಗೆ ಬರಬೇಕು, ಅದು ಒಂದೇ ಇರಬೇಕು x. ಈ ತರ ಸಿಂಪ್ಲಿಫೈ ಮಾಡಿದಾದ್ಮೇಲೆ ಈ x ಪವರ್ ಅಲ್ಲಿ ಏನಿರುತ್ತೆ ಅದನ್ನ ನಮ್ಗೆ ಯಾವ್ದು ಫೈಂಡ್ ಔಟ್ ಮಾಡಕ್ ಕೇಳಿರ್ತಾರೆ ಅದಕ್ಕೆ ಈಕ್ವೇಟ್ ಮಾಡಬೇಕು. ಅಂದ್ರೆ ಪುಟ್ 6 minus 2r is equal to minus 4 ಅಂತ. ನಮ್ಗೆ ಆ 6 minus 2r ಅನ್ನೋದು minus 4 ಆಗ್ಬೇಕಲ್ವಾ? ಸೊ ಹಾಗಾಗಿ ಪುಟ್ 6 minus 2r is equal to minus 4 ಅಂತ. ಹೀಗೆ 6 minus 2r is equal to minus 4 ಅಂತ ಸಬ್ಸ್ಟಿಟ್ಯೂಷನ್ ತಗೊಂಡು r ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ r ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡೋದಂದ್ರೆ, ಟ್ರಾನ್ಸ್ಫರ್ ದಿಸ್ minus 4 to LHS. So that becomes 6 plus 4 is equal to 2r. 6 plus 4 means 10 is equal to 2r. That implies 10 by 2 is equal to r. That implies r is equal to 5. So ಈ r is equal to 5 ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ, t 5 plus 1 r plus ಗೆ 5 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, is equal to 12c5 minus 2 whole to the power of 5 into x to the power of minus 4. ಯಾಕೆ ಇದು x power minus 4 ಆಯ್ತು? ನಾನು 6 minus 2r is equal to minus 4 ಅಂತಾನೆ ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು. ಯಾಕೆ ಸರ್ ಅದನ್ನೇ ತಗೊಂಡ್ರಿ? ಅದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ನೋಡಿ, ದ ಟರ್ಮ್ ಕಂಟೈನಿಂಗ್ x to the power of minus 4 is 12c5 minus 2 to the power of 5. So that is the term
containing x to the power of minus 4. So that is the answer. First problem ಅರ್ಥ ಆಗಿದೆ ಅನ್ಕೋತೀನಿ. Next ನೋಡಿ. So second one, here you have to find the coefficient of 1 divided by x to the power of 17. So 1 divided by x power 17 is nothing but x to the power of minus 17. So ನೀವು x power minus 17 coefficient ನ find out ಮಾಡಬೇಕಂತ. So take this problem as homework as it is. ಅದೇ ತರ ನಾನು ಇನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡಿಸ್ತೀನಲ್ಲ ಅವಾಗ ಇನ್ನೂ ಒಂಚೂರು ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ಥರ್ಡ್ ಪ್ರಾಬ್ಲಮ್ ಮಾಡ್ತೀನಿ ಆಯ್ತಾ. ಸೊ ಥರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಅದರಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಆಮೇಲೆ ನೀವು ಅದನ್ನ ಸೆಕೆಂಡ್ ಪ್ರಾಬ್ಲಮ್ನ ಮಾಡ್ಕೊಳ್ಳೋಣ. ಸೊ ಥರ್ಡ್ ಒನ್. ಸೊ ಅಬ್ಸರ್ವ್ ಹಿಯರ್, ಕಂಪೇರ್ ದಿಸ್ ವಿತ್ x plus a whole power n. So when we compare this with x plus a whole power n, x means what? X is equal to 3x square, is it? And a is equal to minus 1 by 2x. N is equal to 8. Sorry, n is equal to 10. We know that. So we know the general term in the expansion, that is tr plus 1 is equal to ncr x to the power of n minus r into a to the power of r. So now tr plus 1 is equal to n means 10, so 10cr into x means 3x square whole to the power of n means 10 minus r into a means minus 1 divided by 2x whole to the power of r. ನೋಡಿ ಹೀಗೆ n ಮತ್ತೆ x ಮತ್ತೆ a ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಸೊ ಇದಾದ್ಮೇಲೆ ಆಸ್ ಯೂಶುವಲ್ ನಾವು ಏನ್ ಮಾಡಬೇಕು, x ಗೆ ಸಿಂಪ್ಲಿಫಿಕೇಶನ್ ಮಾಡಬೇಕು. ಹೇಗೆ? 3 to the power of, ನೋಡಿ ಇದು ಟರ್ಮ್ ವೈಸ್ ಆಪರೇಟ್ ಮಾಡಬೇಕು. 3 to the power of 10 minus r because 3 is a constant. ಅದನ್ನೇ ಸಪರೇಟ್ ಆಗಿ ತಗೊಳ್ಬೇಕು. x ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 10 minus r ಅದನ್ನೇ ಸಪರೇಟ್ ಆಗಿ ತಗೊಳ್ಬೇಕು. ಸೊ 3 into x ಸ್ಕ್ವೇರ್ ಗೆ 10 minus r ನ ಸಪರೇಟ್ ಆಗಿ ಟರ್ಮ್ ವೈಸ್ ಆಪರೇಟ್ ಮಾಡಬೇಕು. ನಾವು ಆಪರೇಟ್ ದಿಸ್ ಹೋಲ್ ಪವರ್ r to minus 1 and 2x. So that becomes minus 1 to the power of r divided by, so observe carefully, so this is 2 into x. So I operate this r to individually 2 and x. So ಅವಾಗ ಏನಾಗುತ್ತೆ, this becomes 2 to the power of r into x to the power of r. So ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಕರೆಕ್ಟ್ ಆಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು. Now simplify this. So 10cr into 3 to the power of 10 minus r into, so minus 1 to the power of r divided by 2 to the power of r. ನೋಡಿ ಅದೆಲ್ಲ ಕಾನ್ಸ್ಟೆಂಟ್ ಟರ್ಮ್ಸ್ ಅಂದ್ರೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅದು. ಸೊ ಅದರಲ್ಲಿ ಯಾವುದು ಎಕ್ಸ್ ಇಲ್ಲ. ಸೊ ಅದಷ್ಟು ಒಂದ್ ಕಡೆ ಬರೀತಾ ಇದೀನಿ. ನೆಕ್ಸ್ಟ್ ಏನಿದೆ, ಇದು ಎಕ್ಸ್ ಪವರ್ ಇರೋದು ಅದನ್ನ ಒಂದ್ ಕಡೆ ಬರೆಯೋಣ. ಸೊ ಹಿಯರ್ ಅಬ್ಸರ್ವ್ ಹಿಯರ್, ಮಲ್ಟಿಪ್ಲೈ ಬೈ 2. ಸೊ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡೋಣ 2 ಇಂದ. ಅವಾಗ ಏನಾಗುತ್ತೆ, ಸೊ x to the power of 2 into 10 is 20 minus 2 into r is 2r into, take this x power r to numerator. So if we take this x power r to numerator, that becomes x to the power of minus r, is it? So now on simplification, so this becomes 10cr into 3 to the power of 10 minus r into minus 1 to the power of r divided by 2 to the power of r. So base same idre power add ಮಾಡ್ತೀವಿ. So this becomes x to the power of 20 minus 2r minus r. So 10cr 3 to the power of 10 minus r into minus 1 to the power of r divided by 2 to the power of r into x to the power of 20 minus 3r. Minus 2r minus r means minus 3r. So this is tr plus 1. So here we have to find the coefficient of x to the power of 8. So x power 8 coefficient ನ ಫೈಂಡ್ ಔಟ್ ಮಾಡ್ತಿದೀವಿ. x ಗೆ ಸಿಂಪ್ಲಿಫಿಕೇಶನ್ ಮಾಡಿದ ತಕ್ಷಣ ನಾವೇನ್ ಮಾಡಬೇಕು, ಈ 20 minus 3r ನ 8 ಗೆ ಈಕ್ವೇಟ್ ಮಾಡಬೇಕು. ಸೊ ಪುಟ್ ದಿಸ್ 20 minus 3r is equal to 8 ಅನ್ನ. ಯಾಕೆ ಅಂದ್ರೆ x power 8 ನ ಕೋಎಫಿಷಿಯಂಟ್ ನ ಫೈಂಡ್ ಔಟ್ ಮಾಡ್ತಿದೀವಿ ಹಾಗಾಗಿ. ಸೊ ನಾವು ಪುಟ್ 20 minus 3r is equal to 8. So this becomes, so ಈ ತರ ನೋಡಿ 20 minus 3r is equal to 8 ಅಂತ ಸಬ್ಸ್ಟಿಟ್ಯೂಷನ್ ತಗೊಂಡು ನಾವೇನ್ ಮಾಡಬೇಕು, r ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಟ್ರಾನ್ಸ್ಫರ್ ದಿಸ್ 8 to LHS. So this becomes 20 minus 8 is equal to 3r. 20 minus 8 is 12. On cross multiplication,
12 by 3 is equal to r. So r is equal to what? 3 4s are 12. So r is equal to 4. Substitute ಮಾಡೋಣ. ಅವಾಗ t4 plus 1 is equal to 10c4 into 3 to the power of 10 minus 4 into minus 1 to the power of 4 divided by 2 to the power of 4 into x to the power of 8. So 20 minus 3r means 8. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನಿಮ್ಗೆ ಏನಾರ ಇಲ್ಲಿ ಆರ್ ವ್ಯಾಲ್ಯೂ ಫ್ರಾಕ್ಷನ್ ಬಂತು ಅಂದ್ರೆ, ಡೆಸಿಮಲ್ ಅಲ್ಲಿ ಏನಾರ ಬಂತು ಅಂದ್ರೆ ನೀವೇನೋ ತಪ್ಪು ಮಾಡಿದಿರಿ ಅಂತ. ಸೊ ಆರ್ ನಮಗೆ ಇಂಟಿಗ್ರಲ್ ವ್ಯಾಲ್ಯೂನೇ ಆಗಿರ್ಬೇಕು, ಅಂದ್ರೆ 1 2 3 4 ಇದೇ ತರನೇ ಬರಬೇಕು. ಅದನ್ನ ಬಿಟ್ಟು ನೆಗೆಟಿವ್ ಅಲ್ಲೆಲ್ಲ ಬರೋ ಹಾಗಿಲ್ಲ. ಜೊತೆಗೆ ಮೇ ಬಿ 0 ಬರ್ಬೋದು, ನೋ ಪ್ರಾಬ್ಲಮ್, ಬಟ್ ನೆಗೆಟಿವ್ ಅಲ್ಲಿ ಬರೋ ಹಾಗಿಲ್ಲ, ಫ್ರಾಕ್ಷನ್ ಡೆಸಿಮಲ್ಸ್ ನಲ್ಲಿ ಬರೋ ಹಾಗಿಲ್ಲ. ಹಾಗೆ ಬಂತು ಅಂದ್ರೆ ನೀವೇನೋ ತಪ್ಪು ಮಾಡಿದಿರ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ 10c4 ಇಂಟು 3 to the power of 10 minus 4 is 6 minus 1 to the power of 4. ನೋಡಿ ಇದು ಈವನ್ ನಂಬರ್. ಯಾವುದೇ ನೆಗೆಟಿವ್ ನಂಬರ್ನ ಈ ಪವರ್ ಅಲ್ಲಿ ಈವನ್ ಇತ್ತು ಅಂದ್ರೆ ಅದು ಏನಾಗಿರುತ್ತೆ? ದಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಹಾಗಾಗಿ 1 divided by 2 to the power of 4 into x power 8. ಸೊ ನೋಡಿ ಈ 3 power 6 ಮತ್ತೆ 2 power 4 ಇದನ್ನೆಲ್ಲ ನೀವು ಸಿಂಪ್ಲಿಫಿಕೇಶನ್ ಮಾಡೋದಕ್ಕಾದ್ರೆ ಮಾಡಿ, ಇಲ್ಲ ಆಸ್ ಇಟ್ ಈಸ್ ಹೀಗೆ ಬರೀರಿ, ನೋ ಪ್ರಾಬ್ಲಮ್. ಲಾಸ್ಟ್ ಅಲ್ಲಿ ಯು ಹ್ಯಾವ್ ಟು ಕನ್ಕ್ಲೂಡ್. ಸೊ ದ ಕೋಎಫಿಷಿಯಂಟ್ ಆಫ್ x to the power of 8 is 10c4 into 3 power 6 into 1 divided by 2 to the power of 4. That is the coefficient of x power 8. So ಅದನ್ನ ನೀವು ಅಲ್ಲಿ ಕನ್ಕ್ಲೂಡ್ ಮಾಡಬೇಕು. So as it is, take this fourth problem as homework. So ಈ fourth problem ನ ಹೋಮ್ವರ್ಕ್ ಮಾಡ್ಕೊಳ್ಳಿ. ಡಿಟೋ ಇದೇ ತರನೇ. So second and fourth ಎರಡನ್ನೂ ನೀವು ಹೋಮ್ವರ್ಕ್ ಮಾಡಿ ನನಗೆ ಸಬ್ಮಿಟ್ ಮಾಡಬೇಕು. So next I move on to the last and fifth problem. So in the fifth problem, so observe here, we have to find the coefficient of x power 6 into y cube. So see here, how to find the coefficient of x power 6 into y cube. So as usual, x means x. Compare this with x plus a whole power n. So x means x. A is equal to what? 2y and n is equal to 9. So ನೋಡಿ ಕಂಪೇರ್ ಮಾಡಿ ಅದನ್ನ as it is ಹಾಗೆ ಬರೀತಾ ಇದ್ದೀನಿ. Next, as usual, we know that the general term in the expansion, that is tr plus 1 is equal to ncr into x to the power of n minus r into a to the power of r. So this is tr plus 1 is equal to n means 9, cr into x means x as it is, n means 9 minus r means r as it is ಹಾಗೆ ಬರ್ಕೊಳ್ಳಿ. a means 2y whole to the power of r. So this can also be written as 9cr into x to the power of 9 minus r into 2 to the power of r into y to the power of r. ನೋಡಿ ಈ ತರ ಎರಡು ವೇರಿಯೇಬಲ್ಸ್ ನಿಮಗೆ ಹೇಳಿದ್ರೆ ನೀವು ಯಾವ್ದಕ್ಕೆ ಬೇಕಾದ್ರೆ ಈಕ್ವೇಟ್ ಮಾಡಬಹುದು. ನೋಡಿ ಫೈಂಡ್ ದ ಕೋಎಫಿಷಿಯಂಟ್ ಆಫ್ x ಪವರ್ 6 ಅಂಡ್ y ಕ್ಯೂಬ್ ಅಂತ ಹೇಳಿದ್ದಾರೆ. ಸೊ x ಪವರ್ 6 into y ಕ್ಯೂಬ್ ನ ಕೋಎಫಿಷಿಯಂಟ್ ನ ಫೈಂಡ್ ಔಟ್ ಮಾಡಿ ಅಂದ್ರೆ ನೀವು x ಪವರ್ 6 ಅಂತನಾದ್ರೂ ಬರ್ಕೊಳ್ಳಿ ಅಥವಾ y ಪವರ್ 3 ಅಂತನಾರ ಬರೀರಿ. ಅಂದ್ರೆ ಪುಟ್ 9 minus r is equal to 6 ಅಂತ ಬೇಕಾದ್ರೂ ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು, ಅಥವಾ ಪುಟ್ r is equal to 3 ಅಂತ ಬೇಕಾದ್ರೂ ನೀವು ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು. ಯಾವುದನ್ನೇ ತಗೊಂಡ್ರು ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ಹಾಗೆ ಬರೋ ಹಾಗೇನೆ ನಿಮಗೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಅದರಲ್ಲಿ ಏನೋ ಮಿಸ್ಟೇಕ್ಸ್ ಇಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ನೀವು ಇವೆರಡರಲ್ಲಿ ಯಾವ್ದಕ್ಕೆ ಬೇಕಾದ್ರೂ ನೀವು ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು. ಐದರ್ ಪುಟ್ 9 minus r is equal to 6 or r is equal to 3. ಸೊ ವಾಟ್ ಎವರ್ ಇಟ್ ಮೇ ಬಿ, ನಿಮಗೆ y ಪವರ್ 3 ಆಗಬೇಕು, x ಪವರ್ ನಿಮಗೆ 6 ಆಗಬೇಕು. ನೀವು y ಪವರ್ 3 ಆಗೋ ಹಾಗೆ ಪುಟ್ r is equal to 3 ಅಂತ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಆಟೋಮೆಟಿಕ್ ಆಗಿ x ಪವರ್ ಅಲ್ಲಿ ನಿಮಗೆ 6 ಆಗ್ಬಿಡುತ್ತೆ, ನೋ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಅಥವಾ 9 minus r is equal to 6 ಅಂತ ನೀವು ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಅವಾಗ್ಲೂ ನಿಮಗೆ r is equal to 3 ಅಂತಾನೆ ಬರುತ್ತೆ. ಆಗ ನಿಮಗೆ x ಪವರ್ 6 into y ಪವರ್ 3 ಅಂತ ಈಕ್ವೇಟ್ ಆಗ್ಬಿಡುತ್ತೆ, ನೋ ಪ್ರಾಬ್ಲಮ್. ಗೊತ್ತಾಯ್ತಾ? ಸಿಂಪ್ಲಿಫೈ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಪುಟ್ r is equal to 3 ಅಂತಾನೆ ತಗೋತೀನಿ. ಯಾಕೆಂದ್ರೆ y ಪವರ್ ಇದೆ. 9 minus 6 ಅಂತ ಹೇಳಿ, ಸಾರಿ 9 minus r is equal to 6 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ ಪುಟ್ r is equal to 3 ಅಂತ. ಗೊತ್ತಾಗ್ತಾ ಇದೆಯಾ? ಸೊ ಅವಾಗ ಏನಾಗುತ್ತೆ, ಇದು 3 plus 1 is equal to 9c3 into 2 power 3 ಕಾನ್ಸ್ಟೆಂಟ್ ನ ಫಸ್ಟ್ ಬರೆಯೋಣ ಇಂಟು x to the power of 9 minus 3 into y to the power of 3. ಸೊ r ಎಲ್ಲೆಲ್ಲಿದೆ ಆ r ಇರೋ ಜಾಗದಲ್ಲೆಲ್ಲ 3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ t4 is equal to 9c3 into
2 to the power of 3 is nothing but 8. I know. ಸೊ ಅದು ಸಕ್ಕ ಸಿಂಪಲ್ ಇದೆ. ಸೊ ಹಾಗಾಗಿ ಡೈರೆಕ್ಟಾಗಿ ಬರೀರಿ, ಏನು ಸಮಸ್ಯೆ ಇಲ್ಲ. ಇಂಟು ಎಕ್ಸ್ ಟು ದಿ ಪವರ್ ಆಫ್ 9 ಮೈನಸ್ 3 ಈಸ್ 6 ಇಂಟು ವೈ ಪವರ್ 3. ನೋಡಿ ಎಷ್ಟು ಈಸಿಯಾಗಿ ಸಿಂಪ್ಲಿಫೈ ಆಯಿತು. ಸೊ ಅದನ್ನೇ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದ್ದು. ಸೊ ನೀವು ಇಲ್ಲಿ ಕನ್ಕ್ಲೂಷನ್ ಏನು ಮಾಡಬೇಕಂದ್ರೆ ದ ಕೋಎಫಿಷಿಯಂಟ್ ಆಫ್ x to the power of 6 into y power 3 is 9c3 into 8. ಸೊ ಅಥವಾ 8 into 9c3 ಅಂತ ಬರೀಬೇಕು. ಸೊ ದಟ್ ಈಸ್ ದ ಆನ್ಸರ್. ಐ ಥಿಂಕ್ ನಿಮ್ಗೆ ಇದಿಷ್ಟು ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎರಡು ಪ್ರಾಬ್ಲಮ್, ಸೆಕೆಂಡ್ ಅಂಡ್ ಫೋರ್ತ್, ಎರಡು ಹೋಮ್ ವರ್ಕ್ ಕೊಟ್ಟಿದ್ದೀನಿ. ಸೊ ಯು ಹ್ಯಾವ್ ಟು ಫೈಂಡ್ ದ ಕೋಎಫಿಷಿಯಂಟ್ಸ್. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ವರ್ಕೌಟ್ ಮಾಡಿ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಸೊ ವರ್ಕ್ ಮಾಡಿ ನನಗೆ ಕಳಿಸ್ಬೇಕು ಕಂಪಲ್ಸರಿ. ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ, ಕಳಿಸ್ತಿಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ. ಗೊತ್ತಾಯ್ತಾ? ಅಬ್ಸೆಂಟ್ ಮಾರ್ಕ್ ಆಗುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಅನೋಣ.